ರಾಖಿ ಕಟ್ಟಕ್ಕಂತ ಬಂದಿನಿ. ಇವ್ರು ದಾರ್ಯಾಗ ಸಿಗಾಕೊಂಡ್ರು. ನಾನೇನೋ ಚಂದ ಕಾಣಕಂತೀನಂತ ಫುಲ್ ಅಂತೇಳಿ ಅಮೂಲ್ಯ ನನಗೆ ಗೊತ್ತಿಲ್ಲಾರ್ದೆ ಬಂದಿದ್ದೀನಿ. ನೋಡಿ ಮತ್ತೆ ರಾಖಿ ಕಟ್ಟಕ್ ಮಾಡಿದಾಳ. ಐ ಆಮ್ ಸೋ ಎಕ್ಸೈಟೆಡ್. ರೇಷ್ಮೆ ನಿಂಗೆ ಎಷ್ಟು ತ್ರಾಸ ಆಗಿತ್ತದ ಹಬ್ಬಕ್ಕೆ ಜುಬ್ಬಕ್ಕೆ ಕುಟ್ಟಿ ಒಂದು ಉಮ್ಮ ಕುಟ್ಟಿ. ನಮ್ಮ ಅಕ್ಕ ದುಡ್ಡು ಮಾತ್ರ ಸ್ವಲ್ಪ ಇದೆ, ಎಂಜಾಯ್ಮೆಂಟ್ಸ್ ಮಾತ್ರ ಬಾಳ ಇರ್ತವೆ ಫ್ರೆಂಡ್. ಈ ತರ ರಾಖಿ ಇಷ್ಟ ಆಗ್ಬಿಟ್ಟವು, ಅದಕ್ಕೋಸ್ಕರ ಊರಾಗಿದ್ದಾಗ ತಿನ್ಬೇಕನ್ಸಕಂತಿತ್ತು. ಆದ್ರ ಅದಿ ನೋಡಿ ಆಸೆ ಪಟ್ಟು ಅವ್ರದ್ದು ಸ್ವಲ್ಪ ಹಿಂಗೆ ಇತ್ರಿ, ಯಾಕಂದ್ರೆ ಗುಮ್ತಾರೆ ಫ್ರೆಂಡ್ಸ್. ಇಲ್ಲಿ ಹಾವು ಬಂದಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ರಿ ರಾಖಿ ಕಟ್ಟಕ್ಕಂತ ಬಂದಿನಿ. ಇವ್ರು ದಾರ್ಯಾಗ ಸಿಗಾಕೊಂಡ್ರು ಫ್ರೆಂಡ್ಸ್. ನನಗೆ ನಾ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ನಮ್ಮ ಮನೆಯಲ್ಲಿ ಕ್ಯಾಪ್ಚರ್ ಮಾಡಿ ವ್ಯೂಸ್ ತಗೊಳ. ಓಕೆ, ಇವಾಗ ನಾನೇನು ಸ್ಟಾರ್ಟೇ ಮಾಡಿಲ್ಲ ಆಕ್ಚುಲಿ. ಇದೇ ವಿಡಿಯೋ ಕಂಟಿನ್ಯೂ ಮಾಡುತ್ತಾ ಇವಾಗ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ನಾನೇನೋ ಚಂದ ಕಾಣಕಂತೀನಂತ ಅಂದ್ಲು ಫ್ರೆಂಡ್ಸ್ ಜ್ಯೋತಿ ಮತ್ತೆ ಸಾವು ಇರು ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಕೃಷ್ವಿ ನಮಗೋಸ್ಕರ ವೇಟ್ ಮಾಡಕೊಂತೈತಿ. ನನಗೋಸ್ಕರ ಅಂತ ಇರಲ್ಲ. ಈ ಕೆಲಿಂದ ಬಂದ್ ನನ್ನ ಫುಲ್ ಹಾಯ್ ನಾವ್ ಬರ್ತೀವಂದು ಓಡ್ ಬಂದಿವಿ. ಎದಕ್ಕ ನೆಗಡಿ ಆಗೈತೆ ಬಾ. ನಮ್ಮ ಮಮ್ಮಿ ಫ್ರೆಂಡ್ಸ್ ಯಾರು ಅಮ್ಮು ಎಲ್ಲಿ ಅದಾರ? ಯಾರು 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 ಬೇಕು? ಅಲ್ಲ ಯಾರು ಅಮ್ಮು ಅನ್ಯ ಅನ್ಯ ಬಂದ ಓಡಲ್ಲಿ. ಅನ್ಯ ಅನ್ಯ ಬಂದಾರ ನೋಡ್ಬೋಗು. ಹೊರಗದಾರ ನೋಡು ನೋಡ್ಬೋಗು. ಕರಿ ಅಕ್ಕನ್ನ ಅಮ್ಮು ಅನ್ನ ನೆನ್ಪೇಳ್ತದ ಗುಮ್ಮ ನೋಡ್ರಿ. ರಾಖಿ ಕಟ್ಟಿ ಒಂದು ದಿನ ಇದ್ದು ಹೋಗೋಣ ಅಂತೇಳಿ ಅಮೂಲ್ಯ ನನಗೆ ಗೊತ್ತಿಲ್ಲಾರ್ದೆ ಬಂದಿದ್ದೀನಿ. ಬರೀ ಡ್ರೆಸ್ ಹಾಕೊಂಬರ್ತಿದ್ದೆ. ಫಸ್ಟ್ ಟೈಮ್ ಸೀರೆ ಉಟ್ಕೊಂಡು ಬಂದೀನಿ ಫ್ರೆಂಡ್ಸ್ ಅಲ್ಲಿಂದ. ಹಾಯ್ ಕ್ರಿಶು, ಜಗಳ ಗಂಟೆ ಕ್ರಿಶು ಅನನ್ಯ ಅಮೂಲ್ಯನ ಕೇಳ್ತೈತ್ರಿ, ನನ್ನ ಕೇಳವಲ್ತು. ನಾನೇನೋ ವಲ್ತು. ಇವಾಗ ಆಮೇಲೆ ಹೋಗಿ ರಾಖಿ ತೊಗೊಂಬರೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ವಿಡಿಯೋನ ನೋಡ್ತಾ ಇರಿ. ನೋಡಿ ಮತ್ತೆ ರಾಖಿ ಕಟ್ಟಕ್ ಮಾಡಿದಾಳ. ಅದಕ್ಕೆ ಸೀರೆ ಉಡ್ಸಿದ್ರ ನಮ್ಮ ಮಮ್ಮಿ. ಇವ್ರ ನಮ್ಮ ಆಂಟಿ, ಇವ್ರ ನಮ್ಮ ಮಮ್ಮಿ. ಸುಮ್ಮಿರಿ, ಬ್ಯೂಟಿಫುಲ್ ಆಗ್ತಾರೆ. ಏನ್ ಗಿಫ್ಟ್ ಕೊಡ್ತಾನಂತ ಗೊತ್ತಿಲ್ಲ ಫ್ರೆಂಡ್ಸ್. ಐ ಆಮ್ ಸೋ ಎಕ್ಸೈಟೆಡ್. ರೇಷ್ಮೆ ಏನ್ ಕೊಡ್ತಾನ ಯಾವ ಸುಮ್ಮನೆ ನಾಗರಾಜ ಅನ್ನೋದು ಕೊಟ್ಟಿದ್ದು 500ಕ್ಕೂ ಬರ್ಲಿಲ್ಲ. ಅದು 100ಕ್ಕೆ ಮುಗಿಸಿಲ್ಲ. ಮತ್ತೆ ಅಪ್ಪಾಜಿ ಏನ್ ಕೊಡಿಸ್ತಿದ್ನ ನಿಂಗ ಅವಾಗ? ಸಾವು ಸಾವು ಅನ್ಬೇಡ. ನಿಂಗೆ ಎಷ್ಟು ತ್ರಾಸ ಆಗಿತ್ತದ ನೋಡ್ರಿ. ಇವ್ರ ಇಲ್ಲೇ ಗ್ಯಾಪ್ ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದಾರೆ. ಜಾಯ್ನ್ ಆಗಂತ ಅಯ್ಯೋ ಕಾಲ್ ಸಾ ಮಾಡಕಂತಲ್ರಿ. ನಾವ್ ಅವಾಗ್ಲೇ ಕಾಲ್ ಸಾ ಮಾಡದ್ ನೋಡೋಣ. ಅದಕ್ಕ ಹಂಗ ಮಾಡ್ರಿ. ಬುದ್ಧಿ ಇಲ್ಲ ಅವಳಿಗೆ, ಇನ್ನು ಗೊತ್ತಿರಲ್ಲ ಇಲ್ಲಾಂದ್ರೆ ಸನೇಕ ಕಾಲ್ ಸಾ ಮಾಡದ್ ಹತ್ ಬಿಟ್ಟಿದ್ರಿ. ಆಮೇಲೆ ನೀವ ವಾಯ್ಸ್ ಕೊಟ್ಕರ್ಯವ ನಂಗೇನಾರು ಅಲ್ಲೇ ನೋಡಂಟಿ. ನೋಡ್ರಿ ಬೆಕ್ಕು ಟಗರ್ ಮಾಲ್ ಹತ್ತಿ ಮಜಾ ತಗೊಳಕಂತಣ. ಕುಂದ್ರಸು ಇದ್ರಾಗ ಒಂದ್ಸಲ ತೋರಿಸ್ತೀನಿ.
ನೋಡ್ರಿ ಹೆಂಗ್ ಮಾತಾಡ್ರಿ. ಟಗರಲ್ರಿ ಇದ್ರ ಹೆಸರು ಮದಕರಿ. ಫ್ರೆಂಡ್ಸ್ ನೋಡ್ರಿ ಇವರು ಅದ ಯಾವ್ದೋ ಒಂದ್ ಅಡಿಟೇಜ್ ನೆನಪು ಬರ್ತಿದೆ ನೋಡಿದ್ರ. ಅಲ್ಲ ಅದೇನು ಶಾಂಪೂದು ಇಷ್ಟು ಜಡೆ ಇದ್ದ. ಫ್ರೆಂಡ್ಸ್ ನೋಡ್ರಿ ಇವರು ಕೆಲ್ಸಕ್ಕೆ ಬರ್ದೇ ಇರೋ ಒಂದು ಕೆಲಸ ಮಾಡ್ತಿದ್ದಾರೆ. ಹೇರ್ ಸ್ಪ್ರೇ ಮಾಡ್ಕೊಂತಿದ್ದಾರೆ. ಜ್ಯೋತಿ ಫ್ಯಾನ್ಸ್ ಇವತ್ತು ಬ್ಯಾಕ್ ಟು ಬ್ಯಾಕ್ ಬಂದು ಹೋಗ್ಯಾರ. ಅದು ಬೇರೆ ಅವ್ರ ಕಣ್ಣಿಗೆ ಸಿಗ ಬಿದ್ದೆ ಅಂತ ಇಂತ. ಸಾವಿತ್ರಿ ನೀನೊಂದು ಡೈಲಾಗ್ ಹೇಳಿದಲ್ಲ, ಏನು ಜುಂಬಲಕ ಜುಂಬ ಹಬ್ಬಕ್ಕ ಜುಂಬಕ್ಕ. ಅದೇ ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ತಕೊಂಡಿದ್ರು ಫ್ರೆಂಡ್ಸ್. ಅವ್ರು ಬಂದಾರೆ ಸ್ವಲ್ಪ ಸೌಂಡ್ ಬರಕಂತ ಇಲ್ಲಿ ಬಾಗಿಲ್ಗೆ ಊಟಕ್ಕೆ ಕುಂತಾಳ. ಸೌಂಡ್ ಬರಕಂತ ತಂದಾಗ ಸ್ವಲ್ಪ ಕದಾರದ ಬೀದ ಸ್ವಲ್ಪ ಕೊಡಕರ ಸರಿ ಬೇಕಿದ್ರೆ ಹಿಂಗ್ ಗೊತ್ತಾ ಮೊದ್ಲ ಮನೆ ಸಿಟಿಗದಿಲ್ಲ ಅದಕ್ಕೆ ಸಿಗ ಬಿದ್ದಾಳಂತಂದ್ ಅಂಬಕ ಜುಂಬಕ ಅಂದ ಅದಕ್ಕ ನಿಂದ ಬರ್ಲಿರ ಸರಿ ತಾನ್ ಸಿಟಿಗೆ ದುಡ್ಡಾಳ. ಅಲ್ಲಲ್ಲಿ ಆಕಿಗೂ ಫ್ಯಾನ್ಸ್ ಜ್ಯೋತಿ ಸಾವಿತ್ರಿ ಫ್ಯಾನ್ಸ್ ಬಂದಿರ್ತಾರ. ಕೇಳ್ತಾರ. ನಾನು ಇಲ್ಲ ಬಿಡ್ರಿ ನಾನು ಹೆಂಗ ಮ್ಯಾನೇಜ್ ಮಾಡಿ ಅಲ್ಲಿ ಪಾರ ಜಗಳ ಬಗೆಯರ್ ಇಲ್ಲಿ ಬಂದ್ ಕುಂತೀವಿ. ಇಲ್ಲೇ ನಮ್ ಮುಂದೆ ಬಂದ್ ನೋಡುವಾಗ ಈಗ ಎಲ್ಲೊಂಡ್ರ ಎಲ್ಲೊಂಡರ ನಾವ ಆಕೆ ಆದ್ರೆ ಯಾರು ನೀವನ್ಲು ಅಲ್ಲ ಏನ್ರಿ ಯಾರು ಇಲ್ರಿ ಯಾವಾಗ ಬಂದಿದ್ವಲ್ಲ ಒಂದ್ಸರಿ ಆಯ್ತು ಮಾತಾಡ್ಸಿ ಕಳ್ಸಿದ್ವಿ ಫ್ರೆಂಡ್ಸ್. ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಇವ್ರಿಗೆ. ಗಣೇಶ ಕೊಟ್ಟಿದಾರ. ಬ್ಯೂಟಿಫುಲ್ ಆಗಿದೆ. ನಿಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ತಾನೆ ಗಣೇಶ. ರಿಯಲ್ ಫ್ಯಾನ್ಸ್ ಅವರು. ಹೌದು ನಿಜ ಹೇಳ್ಬೇಕಂದ್ರ ಗನ ಲವ್ ಆಗೈತಿ ಈಗ. ನಂದ್ಯಾಕ್ ಬರಲ್ಲ ನೋಡಿದೆ ಗನ ಲವ್ ಮಾಮ ಅಂದ್ರ. ಕೃಷ್ವಿ ಯಾರು ಬಂದ್ರಲಿ? ಹಾ ಯಾರು? ಈಗೊಂದು ಓವರ್ ಆಕ್ಟಿಂಗ್ ರೀ. ನೋಡ್ರಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಅಮೂಲ್ಯ ನನ್ನ ಬಿಟ್ಟು ಬಂದೀವಿ. ಹನ್ನೆರಡನೇ ಅಮೂಲ್ಯ ಫುಲ್ ಶಾಕಿಂಗ್ ಆಗಿರ್ತಾರೆ. ಈಗ ನಾನಿಲ್ಲ ಮನ್ಯಾಗ ಅಂತೇಳಿ ಇವಾಗ ರಾಖಿ ತರಬೇಕಂತ ಹೊರಟಿದ್ದೀವಿ. ಈಗ ಯಾವ ರಾಖಿ ತಗೊಂತೀವಿ ಅಂತ ತಗೊಂತೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ ಅಲ್ಲ ಈಗ ಹೆಂಗ ಅಂದ್ರೆ ಕುಟ್ಟಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ ಮುಂದೆ ಅಂಬ ಬರಕಂತೈತಿ. ಅಂಬ ಅನಕ್ ಬರೋದಕ್ಕೆ ಪಾಪ ಸಣ್ಣ ಮಗಿ. ಗಾಯ್ಸ್ ನೋಡ್ತಾ ಇರ್ರಿ. ನಮ್ಮ ಅಕ್ಕ ದುಡ್ಡು ಮಾತ್ರ ಸ್ವಲ್ಪ ಇದೆ, ಎಂಜಾಯ್ಮೆಂಟ್ಸ್ ಮಾತ್ರ ಬಾಳ ಇರ್ತವೆ ಫ್ರೆಂಡ್ಸ್. ಇವ್ರ ಹತ್ರ ತುಂಬಾ ದುಡ್ಡಿದಾವ ಅನ್ಕೊಂಡಿರ್ತೀರಿ ನೀವೇನೋ. ಅದು ನಿಮ್ಮ ತಪ್ಪು ಕಲ್ಪನೆ ಇಲ್ಲ ಫ್ರೆಂಡ್ಸ್. ಸಾವಿತ್ರಿಗಂತ್ರ ನಿಮ್ ಸಾವಿತ್ರಿ ಕಡೆ ಜಗ್ಗಿ ರೊಕ್ಕದ ಬಿಡವ ಅಂತ ಕಮೆಂಟ್ ಬಂದಿರ್ತಾವ ಒಂದೊಂದ್ಸಲ. ಯಾವಾಗ ಸ್ವಲ್ಪ ಬಿಡಿಸ್ಕೊಂಡ್ ಪರ್ಸ್ನ ಅನ್ಕೊಂಡಿರ್ತೀರಿ. ನಮ್ದು ತಿಪ್ಲ ನಮಗ ಗೊತ್ತಿರ್ತೈತಿ. ಅದು 10 ರೂಪಾಯಿ ಇತ್ತಂದ್ರೆ 100 ರೂಪಾಯಿ ಆಕ್ಟ್ ಮಾಡಿ ತಗೊಂಡ್ಬರ್ತೀವಿ ಫ್ರೆಂಡ್ಸ್ ಸುತ್ತಾಡ್ಕೊಂಡು. ಅದ ಒಂದ್ ಮಜಾ ನಮ್ಗೆ. ಒಂದ್ ಮಜಾ ರೀ. ಓಕೆ ಹಂಗೆ ನೋಡ್ತಾ ಇರಿ ಬ್ಲಾಗ್ನ. ಜಾತ್ರಿ ಇದ್ರಂದ್ರ ಧೂಳಿಪಟ, ಇಲ್ದಾಗ ಗಾಳಿಪಟ. ಫ್ರೆಂಡ್ಸ್ ನೋಡ್ರಿ ನನಗೆ ಈ ತರ ರಾಖಿ ಇಷ್ಟ ಆಗ್ಬಿಟ್ಟವು. ಅದಕ್ಕೋಸ್ಕರ ರಾಖಿ ಅಂದ್ರೆ ರಾಖಿ ಬಂದ್ರೆ ನೆನಪಾಗದ ಇಂಥ ರಾಖಿ ಫ್ರೆಂಡ್ಸ್. ಇಂಥ ರಾಖಿ ಎಲ್ಲ ತೋರ್ಸು. ಯಾವ್ದು ಬೇಡವಾದ ಒಂಥರ ಇದು ಏಲಕ್ಕಿ ರಾಖಿ ಬೇಡ. ನೋಡ್ರಿ ಇಲ್ಲೇನ್ ತಿನ್ನಕ್ ಬಂದಿಲ್ಲ, ಸುಮ್ನೆ ಕುಂತ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಅಕ್ಕಿ ಕಂಡ ಕಾಣಕಂತೀವಿ ನೋಡ್ರಿ ಚೆನ್ನಾಗ ನಡಿ ಹೇಳತ್ನೆ ಕಾಣಕಂತೀವಿ ಎಷ್ಟೆಲ್ಲ ಅಂದಲ್ಲ. ಹಾ ಇವ್ರೇನು ಫೀಲಿಂಗ್ನಾಗ ಒಲ್ ಜೊತೆ ಏನಾದ್ರೂ ತಿನ್ಬೇಕು ಅಂತ ಅನ್ಕೊಂಡ್ ಬಂದಿದೀವಿ. ಕಡಿಮೆ ದುಡ್ಡಲ್ಲಿ ಒಂದು ಏನಾದ್ರು ಪ್ಯಾಕೇಜ್ ಇದೆ ನೋಡ್ಬೇಕು. ನೋಡೋಣ ಬನ್ನಿ. ಸೋಡಾ ಫೇವ್ರೇಟ್ ಒಂದ್ ಸೋಡಾ 20 ರೂಪಾಯಿ. ಪಿಜ್ಜಾ ಬೇಕಾ? ಬಾಳ ಅವಾಗ ಬಗ್ಸಿದ್ದೆ ನಾನು. ಎಲ್ಲಾದ್ರು ಕೊಡ್ಬಿಟ್ಟು ಫ್ರೆಂಡ್ಸ್
ಅಲ್ಲೊಬ್ರು ಏನೋ ಜ್ಯೂಸ್ ಕುಡಿಯಕಂತಾರ ಆ ಕಡೆ ಸೈಡ್ ಐತ್ರಿ. ಅದು ಬೇಗನಾಗತ್ತ. ನಾನು ಮಾತಾಡ್ಸಿದ್ರು ದೇವಿನವ್ರ ಅಂತ, ನಾನು ವಿಡಿಯೋ ನೋಡ್ತೀವಿ ಅಂತೇಳಿ ಮಾತಾಡ್ಸಿದ್ರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಲ್ಲ ಅವ್ರ ಹಸ್ಬೆಂಡ್ ನೀವು ವಿಡಿಯೋ ನೋಡ್ತೀರ, ಅವ್ರದ ನೋಡಿ ಮಾತಾಡ್ಸಂದ್ರ ಅಂತ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ಅವ್ರದ್ದು ಭಾಳ ನೋಡಂಗಿಲ್ಲ, ನಿಂದು ಭಾಳ ನೋಡ್ತನಕ್ಕ ಅಂದ್ರೆ ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬದುಕಿದ ಪಿಜ್ಜಾ ಕೊಡ್ತಿದ್ದಾರೆ, ಯಾವ್ದೋ ಒಂದು ಸೋಡಾ ಕುಡಿಸಿದ್ದಾರೆ ಫ್ರೆಂಡ್ಸ್. ಅದನ್ನ ನೋಡಿ ನಮಗೂ ಆಸೆ ಆಯ್ತು. ಅದು ಯಾವ್ದಂತ ಕೇಳ್ಬೇಕಂತಂದ್ರ ಇವ್ರು ಕೇಳೋದ್ರಲ್ಲಿ ತಪ್ಪೇನೈತದ್ರಿ, ಎಷ್ಟು ನಮ್ಗೆ ಗೊತ್ತಿಲ್ಲ, ಕೇಳೋಣ ಅಂತ ನಾನಲ್ಲಿ ಸಾವಿತ್ರಿ ಗೂಗಲ್ನಾಗ ಸರ್ಚ್ ಮಾಡಿ ಹಂಗನ ಕೇಳೋಣಾಕಿ ಏನಂತ, ಅದಕ್ಕೆ ಚೆನ್ನಾಗಿರುತ್ತ ಅದು ಚೆನ್ನಾಗಿರುತ್ತ ಅಂದ್ಲು ಅಂತ ಅಂಗಡಿ ಅವ್ರನ್ನ ಕರೆದು ಹೇಳಿದ್ವಿ. ಅದೇ ಇದು ಫಸ್ಟ್ ಇದ್ರೊಂದೊಂದು ಹೆಸರು ಹೇಳಿದ್ನ, ಹೆಸರು ಹೇಳಿ ಆಮೇಲೆ ಅಲ್ಲಿ ಐತಲ್ರಿ ಅದು ಕುಡಿಯಕ್ ಕುಂದ್ರಲ್ಲ, ಅದು ಯಾವ್ದನ್ನು ಚೆನ್ನಾಗಿರುತ್ತೆ ಅಂತ ಕೇಳಿದ. ಅವ್ರು ನಮಗ್ ಗೊತ್ತಿಲ್ಲ, ಒಂದ್ ಯಾವ್ದೋ 2 ಹೆಸರು ಹೇಳಿದ್ರೆ ನಾವ್ ಅದಕ್ಕೆ ಪೈನಾಪಲ್ ಚಾಯ್ಸ್ ಮಾಡ್ಕೊಂಡಿರ್ತಾಳ್ರಿ, ಹೆಂಗೈತೆ ಅಂತ ತೋರಿಸ್ತೀನಿ. ಆಯ್ತು ತೊಂದ್ರಾಗ ನಾನು ತಿನ್ನೋದು ಬಿಟ್ರೆ ಪರವಾಗಿಲ್ಲ, ಅವ್ರನ್ನ ಕೇಳಿದ್ರೆ ನನ್ ತಪ್ಪಿಲ್ಲ ಫ್ರೆಂಡ್ಸ್, ನೀವೇ ಹೇಳ್ಬಿಡ್ರಿ, ತಪ್ಪಿದ್ರೆ ಹೇಳ್ಬಿಡ್ರಿ. ವಾವ್ ಫ್ರೆಂಡ್ಸ್ ನೋಡ್ರಿ, ಎಷ್ಟೊಂದ್ ದಿನ ಆಗಿತ್ತು, ಊರಾಗಿದ್ದಾಗ ತಿನ್ಬೇಕನ್ಸಕಂತಿತ್ತು, ಆದ್ರ ಅಲ್ಲಿ ಸಿಗಲ್ಲ, ಯಾವಾಗ ತಿಂತೀನಿ ಅಂತ ಅನ್ಸಕಂತಿತ್ತು. ನೋಡಕ ಬಾಯಾಗಿರ್ಬ ಅವಾಗ ನಾನೆಂಗೋ ಪಿಜ್ಜಾ ಬಗ್ಸಿ ಹೆಂಗ್ ಮಾಡಿದ್ನೆ ಓಕೆ ಗೈಸ್, ತಿಂತೀವಿ ಬನ್ನಿ ತಿನ್ನೋಣ. ನೋಡ್ರಿ ಜ್ಯೋತಿನಾರ ಇದೊಂದು ಆರ್ಡರ್ ಮಾಡಿ ಹೆಂಗ ಅನ್ಸಾಕೊಂತೈತಕ್ಕ ಪೂರೈಸಿಕೊಂಡು ರನ್ನಂತ ಒಡ್ಡಿ ಮಂದಿ ಆರ್ಡರ್ ಮಾಡಿರೋದು ಹಿಂಗೆ ಇತ್ತು. ಯಾವಾಗ ಹೇಳಿದೆ ಅದೇ ಮತ್ತೆ ಅದೇ ಬ್ರೆಡ್ ಚೇಂಜ್ ಆಗೈತೆ ಅಷ್ಟೇ. ನೋಡ್ರಿ ಮಂದಿ ನೋಡಿ ಆಸೆ ಪಟ್ಟು ಅವ್ರದ್ದು ಸ್ವಲ್ಪ ಹಿಂಗೆ ಇತ್ರಿ, ಅವ್ರದ್ದು ಆರೆಂಜ್ ಫ್ಲೇವರ್, ನಮ್ದು ಪೈನಾಪಲ್. ಇದಾಗ ನೋಡ್ರಿ ಬಗ್ಸಿ ತಗೊಂಡ ಕುಡಿಯವ ಮಂದಿ ನೋಡಿ ಸೇವಿಸು ಸೇವಿಸು ಏರಿಸು ಸೇವಿಸು ಅಂದೆ, ಆಮೇಲೆ ಏರಿಸು ಏರಿಸು ಅಂದೆ. ಹೆಂಗಿದ್ರು ಚಲೋ ಇದೆ ಅಂದ ಫ್ರೆಂಡ್ಸ್ ಇವಾಗ, ಯಾಕಂದ್ರೆ ಗುಮ್ತಾರ ಫ್ರೆಂಡ್ಸ್ ಇಲ್ಲಿ. ಇಲ್ಲ ಚಲೋ ಐತಿ, ಪರ್ಸನಲಿ ಚಲೋ ಐತಿ. ಕರೆ ಹೇಳ, ಕಮ್ಮಲ್ಲಿ ಒಂದ್ ಸಿಪ್ ಹೇಳಿದ್ನಿ. ಏನೋ ಒಂಥರ ಐತಪ್ಪ, ಚಲೋ ಐತಿ. ಕುಡಿ ಕುಡಿದ್ ಹೇಳಿ. ನನ್ನ ಕಡೆ ಕ್ಯಾಮ್ರಾ ಕೊಟ್ರೆ ನಾನು ಸ್ಟೋರೇಜ್ ಫುಲ್ ಮಾಡಿ ಇಟ್ಬಿಡ್ತೀನಿ, ಬರೀ ದೊಡ್ಡ ದೊಡ್ಡಕೊಂಡ್ಬಿಡ್ತೀನಿ. ಆಯ್ತಾ ಫ್ರೆಂಡ್ಸ್, ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಇರ್ರಿ. ಅಣ್ಣ ಇದು ಪಿಜ್ಜಾ ಅಂಗಡಿ ಅಣ್ಣ ಏನಾರು ವಿಡಿಯೋ ನೋಡಂಗಿದ್ರ ಅಣ್ಣ ನಿಂಬೆಣ್ಣೆ ಹಾಕ್ಬೇಡಣ್ಣ, ಇಸ ಹಾಕೈತಿದ್ರಾಗ ಫ್ರೆಂಡ್ಸ್. ಬರೀ ಹೆಸರಿಡುತ್ತ ಫ್ರೆಂಡ್ಸ್ ಇದು ಇದು ಇವಾಗ ಸುಳ್ಳ ನಕಲಿ ಮಾಡೀನ್ರಿ ಪಾಪ. ಮತ್ತೆ ಆಮೇಲೆ ನಾವು ನಕಲಿ ಮಾಡ್ಕೊಂತೇನ್ ನೀವು ಸೀರಿಯಸ್ ಆಗಿ ತಗೊಂಡು ಕಮೆಂಟ್ ಒಳಗೆ ಹಾಕಿ ತಗೊಂಡ್ ಕುಂದಿರ್ತಾ ಇದ್ರಿ ಮನ್ಯಾಗ ಊಟ ಬಿಟ್ಟು. ನೋಡ್ರಿ ಹಂಗೆ ವಾಕ್ ಮಾಡೋಣ ಅಂತ ಬಂದಿದ್ವಿ, ಹಾವು ಬಂದಿದ್ದೆ ನೋಡಿ ಫ್ರೆಂಡ್ಸ್, ಕಾಣಿಸ್ತ ನೋಡ್ರಿ ಇಲ್ಲೇ ಹೊಂಟೈತಿ. ಇವ ಅದು ಸಣ್ಣದಾಗಿತ್ತಂತ ಅದರಿಂದ ಹೊಂಟಿವಿ, ದೊಡ್ಡದಾಗಿತ್ತಂದ್ರೆ ಹಿಂದೆ ಹೋಗ್ಬಿಡ್ತಿದ್ವಿ. ನೋಡಿ ಫ್ರೆಂಡ್ಸ್, ಹಂಗೆ ಸುಮ್ಮನೆ ಕೃಷ್ಣನ್ ಕರ್ಕೊಂಡು ವಾಕಿಂಗ್ ಬಂದಿದ್ವಿ. ಏಕೆ ಹ್ಞೂ ಹ್ಞೂ ಅಂತ ಅದೇನ
ಕೃಷು ಇವ ಗನಲವ ನಮ್ಮಣ್ಣ ಈಗ ಬಂದ ನೋಡ್ರಿ ಫ್ರೆಂಡ್ಸ್ ಊರಿಂದ. ಜೊತೆಯೇ